ವೆಲ್ಕಮ್ ಬ್ಯಾಕ್. ಡಿಕೆಶಿ ಯುಗಾರಂಭಕ್ಕೆ ಕ್ಷಣ ಗಣನೆ ಶುರುವಾಗಿದೆ. ಈಗ ಡಿಕೆಶಿ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಗಣ್ಯಾತಿಗಣ್ಯರು. ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಬರ್ತಾ ಇದ್ದಾರೆ. HAL ನಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಈಗ ಸಿದ್ದರಾಮಯ್ಯನವರು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಏರ್ಪೋರ್ಟ್ಗೆ ಬಂದಿಳಿಯಲಿದ್ದಾರೆ. ರಾಹುಲ್ ಗಾಂಧಿ ಅವರ ಸ್ವಾಗತಕ್ಕೆ ಹೊರಟಿದ್ದಾರೆ. ಭಾವಿ ಸಿಎಂ DK ಶಿವಕುಮಾರ್ ಅವರು ಕೂಡ ಡಿಕೆಶಿ ಜೊತೆಗೆ ಸ್ವಾಗತ ಮಾಡಲಿದ್ದಾರೆ. ಸಿದ್ದರಾಮಯ್ಯನವರು ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು HAL ನಿಂದ ನೇರವಾಗಿ ಲೋಕಭವನಕ್ಕೆ ಆಗಮಿಸಲಿದ್ದಾರೆ. ತೆರೆದ ವಾಹನದಲ್ಲಿ ರಾಹುಲ್ ಗಾಂಧಿ ಜೊತೆ ಲೋಕಭವನಕ್ಕೆ DK ಶಿವಕುಮಾರ್ ಅವರು ಬರ್ತಾರೆ. ಪ್ರಮಾಣ ವಚನ ಸ್ವೀಕಾರದ ಬಳಿಕ ವಿಧಾನಸೌಧಕ್ಕೆ ಓಪನ್ ಜೀಪ್ ನಲ್ಲಿ DK ಶಿವಕುಮಾರ್ ಅವರು ಹೋಗ್ತಾರೆ. ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಅಲ್ಲಿ ಲೋಕಭವನದ ಮುಂದೆ ಈಗಾಗಲೇ ನೆರೆದಿದ್ದಾರೆ. ಸೊ ಇದೆಲ್ಲದರ ನಡುವೆ ವಿಧಾನಸೌಧದಲ್ಲೇ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ DK ಶಿವಕುಮಾರ್. ತದನಂತರ ನೇರವಾಗಿ KPCC ಕಚೇರಿಗೆ ತೆರಳಿ ಕಾರ್ಯಕರ್ತರಿಗೆ ಧನ್ಯವಾದವನ್ನ ಕೂಡ ತಿಳಿಸಲಿದ್ದಾರೆ. ಸೊ ಇದೆಲ್ಲದರ ನಡುವೆ ಈಗ ಕೆಲವೇ ಕ್ಷಣಗಳಲ್ಲಿ HAL ಏರ್ಪೋರ್ಟ್ಗೆ ರಾಹುಲ್ ಗಾಂಧಿ ಅವರು ಬಂದಿಳಿತಾರೆ. ಸೊ ಅವರನ್ನ ಬರಮಾಡಿಕೊಳ್ಳುವುದಕ್ಕೆ ಸ್ವತಃ ಭಾವಿ ಸಿಎಂ DK ಶಿವಕುಮಾರ್ ಅವರು ಹೊರಟಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು, ಅದಾದ ನಂತರ DCM ಆಗ್ತಾ ಇರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ. HAL ನಿಂದ ನೇರವಾಗಿ ಲೋಕಭವನಕ್ಕೆ ಬರ್ತಾರೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ರಾಹುಲ್ ಗಾಂಧಿ ಅವರನ್ನ ಕರ್ಕೊಂಡು ಬರೋದಕ್ಕೆ ಈಗಾಗಲೇ ಸಿದ್ದರಾಮಯ್ಯನವರು ಹೋಗಿದ್ದಾರೆ. ಈಗ DK ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ HAL ಏರ್ಪೋರ್ಟ್ಗೆ. ಅಲ್ಲಿಂದ ತೆರೆದ ವಾಹನದಲ್ಲಿ ರಾಹುಲ್ ಗಾಂಧಿ ಅವರನ್ನ ಕರ್ಕೊಂಡು ಬರ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಈಗ ನಮ್ಮೊಂದಿಗೆ ಕಾಂಗ್ರೆಸ್ ವಕ್ತಾರರು ಮತ್ತು DK ಶಿವಕುಮಾರ್ ಅವ್ರ ಬಗ್ಗೆ ತುಂಬ ಸಮರ್ಥವಾಗಿ ನಮ್ಮ ಸ್ಟುಡಿಯೋಗಳಲ್ಲಿ ಅವ್ರನ್ನ ಬ್ಯಾಕಪ್ ಮಾಡೋರು ದರ್ಶನ್ ಅವರು ನಮ್ಮೊಂದಿಗೆ ಇದ್ದಾರೆ. ದರ್ಶನ್, ನಾನು ಅದನ್ನು ನೋಡಿದ್ದೀನಿ ಆ್ಯಸ್ ಅ ಆ್ಯಂಕರ್. ನೀವು DK ಶಿವಕುಮಾರ್ ಅವ್ರು ಅಂದ ತಕ್ಷಣ ನಿಮ್ಮಲ್ಲಿ ಒಂದು ಹೊಸ ಉತ್ಸಾಹ, ಹುರುಪು, ಒಂದು ಪುಳಕ ಎಲ್ಲ ಜಾಸ್ತಿ ಆಗುತ್ತೆ. ಆ್ಯಂಡ್ DK ಶಿವಕುಮಾರ್ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ನಿಮ್ಮನ್ನು ನಾನು ನೋಡಿದ್ದೀನಿ. ಸೊ ಐ ಥಿಂಕ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ನೀವು ಅತಿ ಹೆಚ್ಚು ಫಾಲೋ ಮಾಡೋದು DK ಶಿವಕುಮಾರ್ ಅವ್ರನ್ನ ಅಂತ ಅಲ್ಲ. ನಿಮ್ಮನ್ನು ನಾನು ಇದು ಮಾಡ್ತಾ ಇಲ್ಲ, ಏನೇಳಿ ನಿಮ್ಮನ್ನು ಹತ್ತಿಸ್ತಾ ಇಲ್ಲ ಮೇಲಕ್ಕೆ, ಬಟ್ ಅದರ್ವೈಸ್ ಆಲ್ಸೋ ನಾನು ಅದನ್ನು ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. DK ಶಿವಕುಮಾರ್ ಸಾಹೇಬರು ನನ್ನ ಅನ್ನದಾತರು, ನನ್ನ ರಾಜಕೀಯ ಗುರುಗಳು. ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಅದರಲ್ಲೂ ಅವರು ಒಂದು ಹೇಳ್ಕೊಟ್ಟ ಪಾಠ ನಿಮಗೆ ಹೇಳ್ತಾ ಇದ್ದೆ, ಪಾರ್ಟಿ ಫಸ್ಟ್ ಪರ್ಸನ್ ನೆಕ್ಸ್ಟ್ ಅಂತ. ಇವತ್ತು ನನ್ನ ಗುರುಗಳ ಏನು ಪ್ರಮಾಣ ವಚನ ಸ್ವೀಕಾರ ಸಭೆಯನ್ನು ಕಣ್ಣಾರೆ ಆಮಂತ್ರಣ ತೋರಿಸ್ಬಿಡಿ ಅಲ್ಲ, ಅದನ್ನು ಕಣ್ಣಾರೆ ನೋಡಬೇಕಂತ ಇದ್ದೆ. ಆದರೆ ಪಕ್ಷದ ವಕ್ತಾರನಾಗಿ ನನ್ನ ಪಕ್ಷದ ಕೆಲಸ ಮಾಡುವಂಥದ್ದನ್ನ DK ಸಾಹೇಬ್ರು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಆಹ್ವಾನಕ್ಕೆ ಗೌರವಿಸಿ ಒಬ್ಬ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಯಾವ ರೀತಿ DK ಶಿವಕುಮಾರ್ ಸಾಹೇಬರು, ಅದೇ ರೀತಿ ನಾನು ಕಾಂಗ್ರೆಸ್ ಪಕ್ಷದ ಕಟ್ಟಾಳುವಾಗಿ ನಿಮ್ಮ ಚಾನಲ್ಗೆ ಬಂದಿದ್ದೀನಿ. ನೀವೊಂದು ಅವಕಾಶ ಕೊಟ್ಟಿದ್ದಕ್ಕೆ ವಿಶೇಷ ಧನ್ಯವಾದವನ್ನು ಹೇಳ್ತೀನಿ ಮೇಡಮ್. ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸರ್ ಸಿದ್ದರಾಮಯ್ಯನವರನ್ನ ಇಷ್ಟಪಡುವವರು, ಅವರನ್ನು ಪ್ರೇಸ್ ಮಾಡುವವರು, ಅವರೇ ಇರಬೇಕು ಅಂತ ಬಯಸುವವರು, ಇಲ್ಲ DK ಶಿವಕುಮಾರ್ ಅವರು ಬರಬೇಕು ಅಂತ ಬಯಸುವವರು, ಅವರವರ ಚಾಯ್ಸಸ್ ಇರುತ್ತೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ತಮ್ಮದೇ ಆದಂತಹ ಅಭಿಪ್ರಾಯ ಇರುತ್ತೆ. ಆ ವಿಚಾರದಲ್ಲಿ ನೀವು ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೂಡ ಎರಡು ಬಳಗ ಇರಬಹುದು. DK ಶಿವಕುಮಾರ್ ಅವರು ಇರಲಿ ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿಯಲಿ ಅಂತ. ಬಟ್ ಈ ಟ್ರಾನ್ಸಿಸ್ಟ್ ಇದೆಯಲ್ಲ, ಐ ಮೀನ್ ಈ ಬದಲಾವಣೆ ಏನಿದೆಯಲ್ಲ, ಇದನ್ನು ನಿಮ್ಮ ಕಾರ್ಯಕರ್ತರು ಅಥವಾ ನಿಮ್ಮ ವರ್ಕಿಂಗ್ ಕಮಿಟಿಯವರು ಅಥವಾ ನಿಮ್ಮ KPCCಯಲ್ಲಿ ಇರುವಂಥವರು ಅವರು ಹೇಗೆ ಸ್ವೀಕರಿಸಿದ್ದಾರೆ ಇದನ್ನು ಅಂತ? ಮೇಡಮ್, ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡ್ತೀನಿ ಅಂದ ಕ್ಷಣ ನಾನು ಕಣ್ಣಲ್ಲಿ ನೀರು ಹಾಕಿರ್ತಕ್ಕಂಥ ಸಹಸ್ರಾರು ಲಕ್ಷಾಂತರ ಜನರಲ್ಲಿ ನಾನು ಒಬ್ಬ. ಯಾಕೆಂದರೆ ನಾಡು ಕಂಡಂಥ ಒಬ್ಬ ಶ್ರೇಷ್ಠ ಧೀಮಂತ ಸಮಾಜವಾದದ ಒಂದು ಛಾಯೆಯನ್ನು ಇಟ್ಕೊಂಡಂತಹ ಮತ್ತು ಭಾಳ ಗಟ್ಟಿತನದ ನಿರ್ಧಾರವನ್ನು ತೆಗೆದುಕೊಂಡು ಅನೇಕ ಕರ್ನಾಟಕ ರಾಜ್ಯದಲ್ಲಿ ತಾವು ಮುಖ್ಯಮಂತ್ರಿಯಾಗಿ ದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿ ದಾಖಲೆಯನ್ನು ಬರೆದಂಥವರು. ಹಾಗೆ ಬಡವರ, ಹಸಿದವರ, ಮಹಿಳೆಯರ, ವಿದ್ಯಾರ್ಥಿಗಳ, ಸಮಗ್ರ ಕರ್ನಾಟಕದ ರೈತರ ಬದುಕನ್ನು ಕಟ್ಟಿಕೊಟ್ಟಂತಹ ಮಹಾನ್ ನಾಯಕ, ಕರ್ನಾಟಕದ ಇತಿಹಾಸದಲ್ಲಿ ಛಾಪು ಗುರುತಿಸಿರ್ತಕ್ಕಂಥ ನಾಯಕರು ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು. ಅವರು ನಮ್ಮ ನಾಯಕರು. ಅವರ ಒಂದು ನಿರ್ಗಮ ಅನ್ನುವಂಥದ್ದು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗೆ ನೋವಿನ ವಿಚಾರ. ಹಾಗೆಯೇ ಕಾಂಗ್ರೆಸ್ ಪಕ್ಷ NSUಯಿಂದ ಹಿಡಿದು ಯೂತ್ ಕಾಂಗ್ರೆಸ್ಸಿಂದ ಹಿಡಿದು ಒಂದು ಕೇಡರ್ ಬೇಸಿಂದ ಬಂದಿರತಕ್ಕಂಥ ಮೊದಲ ನಾಯಕ ಇವತ್ತು ರಾಜ್ಯದ ಒಬ್ಬ ಕಾರ್ಯಕರ್ತ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇರ್ತಕ್ಕಂಥದ್ದು ನಮಗೆ ಹಬ್ಬದ ವಾತಾವರಣ, ನಮಗೆ ಸಂಭ್ರಮದ ವಾತಾವರಣ. ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರು, ನಮ್ಮಲ್ಲಿ ಯಾವುದೇ ಬಣ ಇಲ್ಲ ಮೇಡಮ್,
ಸಿದ್ದರಾಮಯ್ಯ ಸಾಹೇಬ್ರು ಅದೇ ಮಟ್ಟದಲ್ಲಿ ಗೌರವಿಸ್ತೀವಿ, ಡಿ ಕೆ ಸಾಹೇಬ್ರು ಅಷ್ಟೇ ಗೌರವಿಸ್ತೀವಿ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಗೌರವಿಸ್ತೀವಿ, ಪರಮೇಶ್ವರ್ ಸಾಹೇಬ್ರು ಗೌರವಿಸ್ತೀವಿ. ಕಾಂಗ್ರೆಸ್ ಅಂತಂದ್ರೆ ಅದೊಂದು ತುಂಬು ಕುಟುಂಬ. ನೀವು ಹೇಳಿದಾಗೆ ಅಭಿಮಾನಗಳು ಇರ್ಬೋದು ಮೇಡಮ್, ಅದು ಅವರ ವೈಯಕ್ತಿಕ ಚಾಯ್ಸ್ ಆಗಿರುತ್ತೆ. ಪಕ್ಷ ಅಂತ ಬಂದಾಗ ನಾವು ಪ್ರತಿಯೊಬ್ಬರನ್ನು ಗೌರವಿಸುವಂಥ ಕಾಂಗ್ರೆಸ್ ಕಟ್ಟಾಳುಗಳು ಮೇಡಮ್.